ಮತ್ತೊಂದು ತಂಡ ಸೆಂಟ್ ಲೂಡ್ಸ್ ಪ್ರೌಢಶಾಲೆ ಮತ್ತಿಕೆರೆಯ ತಂಡ. ಸೆಂಟ್ ಲೂಡ್ಸ್ ಮತ್ತಿಕೆರೆ ಉತ್ತರ ವಲಯ 4 ಎಲ್ಲ ಅತಿಥಿ ಅಭ್ಯಾಗತರಿಗೆ ವಂದನೆಯನ್ನು ಸಲ್ಲಿಸಿ ಮುನ್ನಡೆಯುತ್ತಾ ಇದ್ದಾರೆ. ತಂಡದ ನಾಯಕಿ ಮಾನಿಶಾಯಿ ಧನಾಧರಿ ಹಾಗೂ ಲಾಸ್ಯ ಎಫ್ಕೆ ಧನ್ಯವಾದಗಳು ಮಕ್ಕಳೇ. ಹಾಗೆ ಸರ್ಕಾರಿ ಮಾದರಿ ಪ್ರಾಥಮಿಕ ಮಾದರಿ ಪ್ರೌಢಶಾಲೆ ನಾಗಶೆಟ್ಟಿ ಹೇಳಿ ಈ ಮಕ್ಕಳು ಉತ್ತಮವಾದ ಸಮವಸ್ತ್ರದೊಂದಿಗೆ ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಕೂಡ ಧನ್ಯವಾದಗಳು ಮಕ್ಕಳೇ. ಮತ್ತೊಂದು ಬಾಪು ಪ್ರೌಢಶಾಲೆ ಮಲ್ಲೇಶ್ವರ ಉತ್ತರ ವಲಯ ಎಲ್ಲ ಮಕ್ಕಳು ತಂಡದ ನಾಯಕಿ ಸ್ನೇಹ ತಂಡವನ್ನು ಮುನ್ನಡೆಸ್ತಾ ಇದ್ದಾಳೆ. ತಮಗೂ ಕೂಡ ಅನಂತ ಧನ್ಯವಾದಗಳು ಮಕ್ಕಳೇ. ವಂದನೆಯನ್ನು ಸ್ವೀಕರಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಆಯುಕ್ತರು ಹಾಗೂ ಉಪನಿರ್ದೇಶಕರು ಮತ್ತು ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಅಧಿಕಾರಿಗಳಿಗೆ ತಮಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೆ ಒಂದು ತಂಡ ನಮ್ಮ ಮುಂದೆ ಗೊತ್ತಾಗುವಂಥ ತಂಡ ಸೆಂಟ್ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪ್ರೌಢಶಾಲೆ ಪ್ರೆಸಿಡೆಂಟ್ ಅವರು ಉತ್ತರ ವಲಯ 3 ಇವರು ವಂದನೆಯನ್ನು ಸಲ್ಲಿಸಲಿಕ್ಕೋಸ್ಕರವಾಗಿ ಮುನ್ನಡೀತಾ ಇದ್ದಾರೆ. ನಮ್ಮೆಲ್ಲರ ನೆಚ್ಚಿನ ನರಸಿಂಹಯ್ಯನವರು ಜೆಡಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಮಾನ್ಯ ಆಯುಕ್ತರು, ಉಪನಿರ್ದೇಶಕರು, ಜೆಡಿಯವರು ಹಾಗೂ ಎಲ್ಲರೂ ಹಾಗೆ ಈಗ ತಾನೇ ಆಗಮಿಸಿದ ಮುಖ್ಯ ಕಾರ್ಯನಿರ್ವಹಣೆ ಅವರು ಕೂಡ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ವಂದನಾ ಸ್ವೀಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಮುಂದೆ ಆಗಮಿಸಿರುವಂತಹ ತಂಡ ಮೊದಲನೇದಾಗಿ ಆಗಮಿಸಿರುವ ತಂಡ ಬಾಗಲಕೋಟೆಯ ತಂಡ ಘಟಪ್ರಭಾ ನದಿಯ ದಂಡೆಯ ಮೇಲೆ ನೆಲೆಗೊಂಡಿರುವಂತಹ ಶಾಲೆ ಬಾಗಲಕೋಟೆ ಆಗಾಗ ನೆರೆ ಹಾವಳಿಗೆ ತುತ್ತಾಗಿ ಒಮ್ಮೆ ದುಃಖ ಇನ್ನೊಮ್ಮೆ ಹಿರಿಯ ಸದಸ್ಯರನ್ನು ಹೊಂದ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಮತ್ತು ಅತ್ಯಂತ ಹರ್ಷದಿಂದ ವಂದನೆಯನ್ನು ಸಲ್ಲಿಸಿ ಮುನ್ನಡೆದಿದ್ದಾರೆ. ಮತ್ತೊಂದು ಜಿಲ್ಲೆ ಬಳ್ಳಾರಿ. ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣದ ನೀರನ್ನು ನಿಕ್ಷೇಪಗಳಿರುವಂಥದ್ದು ಮತ್ತು ಉತ್ಪಾದನೆ ಮಾಡುವಂತಹ ಜಿಲ್ಲೆ ಬಳ್ಳಾರಿ ಜಿಲ್ಲೆ. ಬಳ್ಳಾರಿ ಗಣಿಗಳ ನಾಡೆ ಅಂತ ನಾವು ಕರಿತೀವಿ. ಗಣಿಗಳಿರುವಂತಹ ನಾಡೆ ಅಂತ ಬಳ್ಳಾರಿ ಜಿಲ್ಲೆಯ ಮಕ್ಕಳು ವಂದನೆಯನ್ನು ಸಲ್ಲಿಸಿ ಮುನ್ನಡೆದಿದ್ದಾರೆ. ಮುಂದೆ ಇರುವಂತಹ ಮತ್ತೊಂದು ಜಿಲ್ಲೆ ಬಹುಶಃ ಬೆಳಗಾವಿ ಜಿಲ್ಲೆ, ಕರ್ನಾಟಕದ 2ನೇ ರಾಜಧಾನಿ ಕರೆಯಲ್ಪಡುವಂತಹ ಜಿಲ್ಲೆ. ಐತಿಹಾಸಿಕ ನಗರನೂ ಕೂಡ ಬೆಳಗಾವಿಯ ಕುಂದ ಹಾಗೆ ಬೇಡು ಗ್ರಾಮ ಕರೆಯಲ್ಪಡುವಂತಹ ಗದಗ ಜಿಲ್ಲೆ. ಒಮ್ಮೆಯನ್ನು ಸ್ವಲ್ಪ ಹೆಚ್ಚು ಪ್ರೆಸ್ಗಳಿರುವಂತಹ ಜಾಗ ಅಂತ ಹೇಳಲಿಕ್ಕೆ ತಪ್ಪಾಗಿಲ್ಲ. ಮತ್ತೆ ಹಾಸನ ಜಿಲ್ಲೆ ನಾವೆಲ್ಲ ನೋಡಿದ್ದೇವೆ. ಹಾಸನಾಂಬೆಗೆ ಇತ್ತೀಚೆಗೆ ಹಾಸನಾಂಬೆ ಬಹಳ